ಪಾಪ ಎಷ್ಟು ಮನ ತುಂಬಿ ಇಲ್ಲಿ ಇರುವಂಥ DS ಕರ್ಕಿ ಅವರೇ ಮತ್ತು ಇತರರೇ ನಮಸ್ಕಾರ. ಯಾಕಂದರೆ ಅವರ ಮನಸ್ಸು ಇವತ್ತಿದೆ ಇಲ್ಲಿ, ನಾವೆಲ್ಲ ಅದರ ಉಪಸ್ಥಿತಿ ನಮ್ಮದು, ಅದರ ವಿಸ್ತರಣೆಗಳು ನಾವೆಲ್ಲ ಆ ನೆಪದಲ್ಲೇ ಸೇರಿದ್ದೇವೆ, ಅದರ ನಾನಾ ರೂಪದಲ್ಲಿದ್ದೇವೆ ಅಷ್ಟೇ. ತುಂಬ ಸೂಕ್ತವಾದಂಥ, ತುಂಬ ಆಪ್ತವಾದಂಥ ಕಾರ್ಯಕ್ರಮ ಇದು. ಇದಕ್ಕೆ ಬರಬೇಕು ಅಂತ ನಾನು ಸುಮಾರು 20 ವರ್ಷಗಳಿಂದ ನಡೀತಾ ಬಂದಿರುವಂಥ ಕಲಾಪ ಇದು. 2 ದಶಕಗಳಿಂದ ನಡೀತಾ ಬರುವಂಥ ಕಲಾಪ. ನನಗೆ ನಿರಂಜನ್ ವಾಲಿ ಶೆಟ್ಟರು ಎಷ್ಟು ಸಲ ನಾನು ಧಾರವಾಡದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಸಿಕ್ಕಾಗ ಇದರ ಬಗ್ಗೆ ಪ್ರಸ್ತಾಪ ಮಾಡಿದ್ದಿದೆ. ಬಟ್ ಏನೇನೋ ಕಾರಣಕ್ಕಾಗಿ ನನಗಿದು ಬರಲಿಕ್ಕೆ ಆಗಿರಲಿಲ್ಲ. ಅವರು ಇದ್ದಾಗಲೇ ಬರಬೇಕಿತ್ತು, ಬರಲಿಲ್ಲ ಅನ್ನುವಂಥ ನೋವು ನನಗಿದ್ದೇ ಇದೆ. ಬಟ್ ಅವರು ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಅವರ ಮನಸ್ಸು ಇದೆ, ಯಾಕಂದರೆ ಮನಸ್ಸುಗಳು ಯಾವತ್ತೂ ಇರ್ತವೆ ಎನ್ನುವ ನಂಬಿಕೆ ನನ್ನದು. ಕಥೆ, ಕವಿತೆ, ಕಲೆ ಎಲ್ಲದರ ಮೂಲಕ ಅವ್ರು ಇರ್ತಾರೆ, ವಿಚಾರಗಳ ಮೂಲಕ ಜನರು ಇರ್ತಾರೆ ಅಂತ ನಾನು ನಂಬಿದ್ದೇನೆ. ಇವೇ ನನಗೆ ತುಂಬ ನೆಮ್ಮದಿ, ಒಂದು ರೀತಿ ಸಮಾಧಾನ ಇದೆ ಇವತ್ತು. ಆಮೇಲೆ ಈ ಸಲ ಇವರು ಬೇರೆ ನಮಗೆ ನಮ್ಮ ಸುಬ್ಬಣ್ಣ ಬೇರೆ ಒಂದು ರೀತಿ ಇಮೋಷನಲ್ ಬ್ಲ್ಯಾಕ್ ಮೇಲ್ ಬೇರೆ ಮಾಡಿಬಿಟ್ರು. ನಾನು ಮತ್ತೆ ಮುಂದಿನ ವರ್ಷ ಇರೋದಿಲ್ಲ ನೋಡ್ರಿ ಹಾಗೆ ಹೀಗೆ ಅಂತ ಹೇಳಿ ಹೀಗಾಗಿ ನಾನು ಬರದೇ ಬಿಟ್ಟೆ. ಈ ಸಲ ತುಂಬ ಸಂತೋಷ ಆಗ್ತಾ ಇದೆ. ಆಮೇಲೆ ಇವತ್ತು ಎಲ್ಲರೂ ಇದ್ದೀರಿ ಇಲ್ಲಿ. ನಮ್ಮ ಸಂತೋಷನ ಪುಸ್ತಕನ, ನಾನು ಇದೇ ಪುಸ್ತಕನ ಹೋದ ವರ್ಷ ಬಿಡುಗಡೆ ಮಾಡಿದ್ದೆ ನಾನು ಗದಗ್ನಲ್ಲಿ. ಸೊ ನಾನು ಈ ಸುದ್ದಿ ಹೇಳಿಬಿಟ್ರೆ ನನಗೆ ಎಲ್ಲರೂ ನನ್ನ ಬಿಡುಗಡೆಗೆ ಕರೀತಾರೆ ಏನೋ. ನಾನು ಬಿಡುಗಡೆ ಮಾಡಿದ್ರೆ ಅದಕ್ಕೆ ಏನಾದರೂ ಅವಾರ್ಡ್ ಸಿಗ್ತದೆ ಅಂತ ಹೇಳಿ. ತುಂಬ ಚೆನ್ನಾಗಿತ್ತು, ಖುಷಿಯಾಗಿತ್ತು ಆ ಸಂದರ್ಭದಲ್ಲಿ. ರಾಮಚಂದ್ರ ಕುಲಕರ್ಣಿ ಅವರಂತೂ ನನಗೆ ಮೊದಲಿಂದನೂ ಗೊತ್ತು. ನನಗೆ ಸತೀಶ್ ಕುಲಕರ್ಣಿ ಬಗ್ಗೆ ನಾನು ಹೇಳಬೇಕಾಗೇ ಇಲ್ಲ, ತುಂಬ ಸಂತೋಷದ ವಿಷಯ. ಶೆಟ್ಟರ್ ಅವರು ಅದು 50 ವರ್ಷದ ಹಿಂದೆ, ಆಗ ನಾನು ಅವರನ್ನು ಹೇಗೆ ನೋಡಿದಾಗ ಅವ್ರು ಹೇಗೆ ಕಂಡಿದ್ರು, ಈಗ ನನಗೆ ಹಾಗೆ ಕಾಣ್ತಾ ಇದ್ದಾರೆ. ಅವರು ಒಂಥರ ಒಂದು ಟೀನೇಜ್ ಲುಕ್ ಇದೆ ಅವರಿಗೆ. ಒಂಥರ ಏನೋ ಒಂದು ಟೀನೇಜ್ ಒಂದು ಎಲಿಮೆಂಟ್ ಇದೆ, ಒಂದು ಎಲಿಮೆಂಟು. ತುಂಬ ಖುಷಿ. ವಸ್ತ್ರದವ್ರ ಬಗ್ಗೆ ನನಗೆ ಭಾಳ ದೊಡ್ಡ ಗೌರವ. ಯಾಕಂದರೆ ಒಂದು ಸರ್ಕಾರಿ ನೌಕರಿಯನ್ನು ಬಿಟ್ಟು ಅವರು ಮೇಷ್ಟ್ರಾಗಿದ್ದು ಆ ಕಾಲಕ್ಕೆ. ಅವರು ಸಂಸ್ಕೃತಿ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ರು. ಅವರು ಉತ್ತರ ಕನ್ನಡ ಜಿಲ್ಲೆಯ ಸಂಸ್ಕೃತಿ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದದ್ದನ್ನು ಬಿಟ್ಟು ಅವರು ಕನ್ನಡ ಪ್ರಾಧ್ಯಾಪಕರಾಗಿ ಆ ಕಾಲದಲ್ಲಿ 80ರ ದಶಕದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದ್ರು. ಆವಾಗ ನನಗೆ ಅವರ ಬಗ್ಗೆ ಇರುವಂಥ ಗೌರವ 1000 ಪಟ್ಟಾಗೋಯ್ತು. ಅದು ಭಾಳ ಅಪರೂಪದ ಆಯ್ಕೆ. ಹೀಗಾಗಿ ಇವತ್ತು ನನಗೆ ಇಲ್ಲಿರೋದಕ್ಕೆ ತುಂಬ ಸಂತೋಷ ಅನ್ನಿಸ್ತಾ ಇದೆ. ಆಮೇಲೆ ಹುಬ್ಬಳ್ಳಿಯಲ್ಲಿ, ಅದು ಕೂಡ ಕಾರ್ಯಕ್ರಮದಲ್ಲಿ, ಹುಬ್ಬಳ್ಳಿಯ ಕಾರ್ಯಕ್ರಮ. ಯಾಕಂದರೆ ನನ್ನನ್ನು ರೂಪಿಸಿದ ಧಾರವಾಡ, ಅದರ ಅವಿಭಾಜ್ಯ ಅಂಗ ಹುಬ್ಬಳ್ಳಿ. ನಾನು ಗೋಕರ್ಣದಿಂದ ಬಂದು ಹುಬ್ಬಳ್ಳಿಯಲ್ಲಿ ಇಳಿದು, ಇಲ್ಲಿ ಅಂತರುಜ್ ಅಂತ ಅನ್ನೋ ಹೋಟೆಲ್ ಇತ್ತು ಬಸ್ ಸ್ಟ್ಯಾಂಡ್ ಹತ್ರ. ಹೌದು, ಅಲ್ಲಿ ಒಂದು ಫಿಶ್ ಕರಿ ರೈಸ್ ಗೋವನ್ ಹೋಟೆಲು ತಿಂದು ಪಟ್ ಅಂತ ಓಡಿ ಡೆಕ್ಕನ್ನಲ್ಲೋ, ಮೋಹನ್ನಲ್ಲೋ, ಮಲ್ಲಿಕಾರ್ಜುನಲ್ಲೋ ಒಂದು ಸಿನಿಮಾ ನೋಡಿ ಅದು ಬ್ಯಾಗ್ ಸಂತಿಗೆ ಹೋಗೋದು. ಒಳ್ಳೆ ನೋಡೋವರಿಗೆ ಬಾಂಬ್ ಪ್ಲ್ಯಾಂಟ್ ಮಾಡ್ಲಿಕ್ಕೆ ಹೋಗ್ತಿದ್ದಾನೆ ಅನ್ಸು. ಥಿಯೇಟರ್ನಲ್ಲಿ ಹೋಗಿ ಸಿನಿಮಾ ನೋಡಿ ಆಮೇಲೆ ನಾವು ಧಾರವಾಡಕ್ಕೆ ಹೋಗಿ ಸಿನಿಮಾ ನೋಡ್ತಿದ್ವಿ. ಹಾಗೆ ಧಾರವಾಡಕ್ಕೆ ಹಾಸ್ಟೆಲಿಗೆ ಹೋಗ್ತಿದ್ವಿ. ಹೀಗಾಗಿ ಒಂದು ರೀತಿ ಅದು ಒಂದು ದೊಡ್ಡ ಬಿಡುಗಡೆ ನಮಗೆ. ಆವಾಗ ಹುಬ್ಬಳ್ಳಿ ಧಾರವಾಡ ಅಂತ ಸಣ್ಣ ಊರಿನ ಹುಡುಗ, ನಾನು ಗೋಕರ್ಣದವನು. ಇಲ್ಲಿ ಬಂದಾಗ ನಾನು ಇದರ ಬಗ್ಗೆ ಪ್ರತಿ ಸಲ ಹೇಳ್ತೇನೆ, ಅದೊಂದು ಫೆಟಿಶ್ ನನಗೆ. ಯಾವ್ಯಾವ ರೀತಿ ಬಿಡುಗಡೆ, ಸಣ್ಣ ಊರಿನಿಂದ ದೊಡ್ಡ ಬಿಡುಗಡೆ, ಆಮೇಲೆ ಬೇರೆ ಬೇರೆ ಊರುಗಳಿಂದ ಬಂದ ಹುಡುಗರ ಜೊತೆಗೆ ಇರೋದು, ಹಾಸ್ಟೆಲ್ ವಾಸ, ಶಾಲ್ಮಲಾ ಹಾಸ್ಟೆಲ್ಲು, ನಿಜಲಿಂಗಪ್ಪ ಹಾಸ್ಟೆಲ್ಲು. ನಾನು ಹೋದ ವರ್ಷ ಬಂದ ತಾರಿದಂಡೆ ಪುಸ್ತಕವನ್ನು ನಾನು ಧಾರವಾಡಕ್ಕೆ ಅರ್ಪಿಸಿದ್ದೇನೆ. ಇಲ್ಲಿಯ ಶಾಲ್ಮಲಾ ಹಾಸ್ಟೆಲ್ಲು, ನಿಜಲಿಂಗಪ್ಪ ಹಾಸ್ಟೆಲ್ಲು. ಆಮೇಲೆ ನಾನು ಹೊಸ ಚಲನಚಿತ್ರಕ್ಕೆ, ಹೊಸ ನಾಟಕಕ್ಕೆ, ರಂಗಭೂಮಿಗೆ ತೆರೆದುಕೊಂಡದ್ದು ಇಲ್ಲೇ. ನಾನು ಸಂಸ್ಕಾರ ನೋಡಿದ್ದು ಇಲ್ಲಿ, ಡಾಕ್ಟರ್ ಶಿವಾಗ ನೋಡಿದ್ದು ಇಲ್ಲಿ, ತೋರ ನೋಡಿದ್ದು ಇಲ್ಲಿ, ಬಾಬಿ 5 ಸಲ ನೋಡಿದ್ದು ಇಲ್ಲಿ. ನನಗೆ ಬಯೋಕೆಮಿಸ್ಟ್ರಿ ಕ್ಲಾಸ್ ಅರ್ಥ ಆಗದಿದ್ದಾಗೆಲ್ಲ ಸಿನಿಮಾಕ್ಕೆ ಹೋಗ್ಬಿಡೋದು. ಎಡಕಲ್ಲು ಗುಡ್ಡದ ಮೇಲೆ, ನಾಗರ ಹಾವು, ಬಾಬಿ, ಅಂದರೆ ಅವೆಲ್ಲ ಒಂಥರ ಶಾಕ್ ಅಬ್ಸಾರ್ಬ್ ಬರ್ತಾರೆ ನಮಗೆ ಅವು. ಬಟ್ ಅದು ಅಟ್ ದ ಸೇಮ್ ಟೈಮ್ ನಮ್ಮ ಮನಸ್ಸನ್ನು ಬೇರೆ ಬೇರೆ ರೀತಿಯಲ್ಲಿ ಶ್ರುತಿಗೊಳಿಸ್ತಾ ಇದ್ವು. ಕಾವ್ಯ ಕೂಡ ಹಾಗೆ. ಇಲ್ಲಿ ಬಂಡಾಯ ಸಾಹಿತ್ಯ ವೇದಿಕೆ ಇಲ್ಲಿ ಎಷ್ಟು ಗ್ರೂಪ್ಗಳು, ಅದರ ಸಾಹಿತ್ಯ ಎಷ್ಟು ಹುಲ್ಸಾಗಿತ್ತು ಅಂತಂದರೆ, ಚಂದ್ರಶೇಖರ್ ಪಾಟೀಲು, ಆಮೇಲೆ ಅವ್ರದ್ದೆಲ್ಲ ಗಿರಡ್ಡಿ ಗೋವಿಂದರಾಜ್, ಪಟ್ಟಣ ಶೆಟ್ಟರದು ಸಂಕ್ರಮಣದಿಂದ, ಆದರೆ ನಮ್ಮ ಬುದ್ಧಣ್ಣ ಹಿಂಗೆ ಬೇರೆಯವರ ನೇತೃತ್ವದ ಗ್ರೂಪು ಇನ್ನೊಂದು, ಅವರು ಆಟಕ್ಕೆ ತಗೊಳ್ಳಿಲ್ಲ ಅಂತ ಮತ್ತೊಂದು,
ನಮ್ಮ ಸತೀಶ್ ಕುಲಕರ್ಣಿ, ನಮ್ಮ ಸರ್ಜು ಕಾಟ್ಕರ್, ಗಣೇಶ್ ಜೋಶಿ ಬಂದಿದ್ದಾರೆ, ಅವರೆಲ್ಲ ಇದ್ದಾರೆ ಇಲ್ಲಿ. ಇವ್ರದ್ದೆಲ್ಲ ಒಂದು ಗ್ರೂಪು. ಹೀಗಾಗಿ ಒಂದು ರೀತಿ. ಆಮೇಲೆ ಎಲ್ಲ ಧಾರವಾಡದಲ್ಲಂತೂ ಯಾವುದೇ ಕಾರ್ಯಕ್ರಮ ಆದರೂ ವಿದ್ಯಾರ್ಥಿಗಳೇ ತುರುಕ್ತಾ ಇದ್ರು. ಸೊ ಒಂದು ವೈಬ್ರೆಂಟ್ ಆದಂಥ ಒಂದು ವಾತಾವರಣ. ಹೀಗಾಗಿ ಹುಬ್ಬಳ್ಳಿ ಧಾರವಾಡ ಒಂದು ಅದ್ಭುತವಾದಂಥ ಒಂದು ಜಾಗ. ಹೀಗಾಗಿ ಇಲ್ಲಿ, ಆಮೇಲೆ ಇಲ್ಲಿ ನನಗೆ ಸತೀಶನ ದೋಸ್ತಿ ಆವಾಗಿತ್ತು. ಸತೀಶನ ಮನೆ ಅಲ್ಲಿ ಉಣಕಲ್ದಲ್ಲಿತ್ತು. ಅಲ್ಲಿ ಉಣಕಲ್ದಲ್ಲಿ ಸತೀಶನ ಮನೆ ಇದ್ದ ಜಾಗದಲ್ಲಿ ಒಂದು ಸಾರ್ವಜನಿಕ ಮೂತ್ರಿ ಇತ್ತು, ನೆನಪಿದೆ. ಸ್ವಲ್ಪ ಅದು ಯಾವುದೋ ಒಂದು ಕಾಲದಲ್ಲಿ ಅದು ಪೂರ್ತಿ ಅಡ್ಡಾಗ್ಬಿಟ್ಟಿತ್ತಪ್ಪ. ಹೀಗೆ ನೆನಪಿದೆಯಾ? ಕಂಪ್ಲೀಟ್ ಹೀಗೆ ಅಂದರೆ ಸಿನಿಮಾದಲ್ಲಿ ಏನಾದರೂ ಏನೋ ಶಾಪ ಕೊಟ್ಟಾಗೆಲ್ಲ ಹೀಗೆ ಆಗ್ತದೆ, ಆ ಥರ ಆಗ್ಬಿಟ್ಟಿತ್ತು ಅದು. ಆಮೇಲೆ ನಾನು ರಂಗದಿಂದೊಂದಿಷ್ಟು ದೂರ ಕವನ ಸಂಕಲನದ ಸುಮಾರು 10-20 ಕವಿತೆಗಳನ್ನು ಅವನ ಮನೆಯಲ್ಲಿ ಕೂತು ಓದಿದ್ದೆ. ಆಗ ಅವನ ತಾಯಿ ಇದ್ರು, ಅಜ್ಜಿನೂ ಇದ್ರು ಅಂತ ಕಾಣ್ತದೆ. ಹೌದು, ಅವರೆಲ್ಲ ಕೇಳಿಸ್ಕೊಂಡಿದ್ರು. ಆಮೇಲೆ ಅವನು ನನಗೆ ನಾಗರಹಾವು ಚಿತ್ರ ಕರ್ಕೊಂಡೋಗಿದ್ದ. ಅವನು ಇಲ್ಲೇ ಸಂಗೀತ ಥಿಯೇಟ್ರಲ್ಲಿ ಅಂತ. ಅವನು ಅದರಲ್ಲಿ ಸೀನ್ ಬರೋ ಮೊದಲೇ ನನಗೆ ಹೇಳ್ತಿದ್ದ. ಅದರಲ್ಲಿ ನಾಗರಹಾವು ಚಿತ್ರದಲ್ಲಿ ವಿಷ್ಣುವರ್ಧನ್ ಲಾಸ್ಟಿಗೆ ಚಾಮೈ ಮೇಷ್ಟ್ರು ಬೀಳುವುದಿದೆ ಆ ಚಿತ್ರದುರ್ಗ ಕೋಟೆಯಲ್ಲಿ. ಅವರು ಅಶ್ವತ್ಥ ಬೀಳೋದನ್ನು ತೋರಿಸೋದಿಲ್ಲ ಅದರಲ್ಲಿ. ಅವ್ರ ಕನ್ನಡಕ ಮತ್ತು ದೊಣ್ಣೆ ಎಲ್ಲ ಬೀಳ್ತದೆ, ಅದನ್ನು ತೋರ್ಸ. ಅಶ್ವತ್ಥ ಬೀಳೋದನ್ನ ಏನು ಐಡಿಯಾ ಮಾಡಿ ತೋರ್ಸ್ರೆ ಏನು ಬೇಕಾ ತೋರ್ಸಂದ್ರೆ ಏನು ತೋರ್ಸಂದ್ರೆ ಅಂತೇನು ಹೇಳಿ ಅವನು ನೋಡಿ ಬರ್ತದೆ ಅವನು. ಆಮೇಲೆ ದೊಣ್ಣೆ ಬಂತು, ಕನ್ನಡಕ ಬಂತು, ಅಶ್ವತ್ಥೇ ಬರಲಿಲ್ಲ. ಅದೇ ಐಡಿಯಾ. ಅಂದರೆ ಈ ಥರ ಅವನು ನನಗೆ ಎಲ್ಲ ತೋರಿಸಿದ್ದ. ಅಷ್ಟು ಇಂಟಿಮಸಿ ನಂದು. ಮತ್ತು ನನ್ನ ಬಗ್ಗೆ ತುಂಬ ಪ್ರೀತಿ, ಅಭಿಮಾನ. ಆಮೇಲೆ ಪ್ರತಿ ಸಲನು ಹಾಸ್ಟೆಲಲ್ಲಿ ಬೇಜಾರು ಬಂದರೆ ನಮ್ಮನೆಗೆ ಬಾ ಅಂತಿದ್ದ ಅವನು. ಬಸ್ ಸ್ಟ್ಯಾಂಡ್, ಆವಾಗ ಡಬಲ್ ಬಸ್ ಸ್ಟ್ಯಾಂಡ್, ಹುಬ್ಬಳ್ಳಿ ಧಾರವಾಡ ಬಸ್ ಸ್ಟ್ಯಾಂಡ್ ಬೇರೆ ಇತ್ತು, ಸ್ಪೆಷಲ್ಲು ಧಾರವಾಡಕ್ಕೆ ಹೋಗ್ಲಿಕ್ಕೆ. ಸೊ ಸಾಲಿ ಅವ್ರದ್ದು ಸ್ಟುಡಿಯೋ ಇತ್ತು ಧಾರವಾಡದಲ್ಲಿ, ಅತ್ಯಾಕರ್ಷವಾದ ಆಧುನಿಕವಾದ ಸ್ಟುಡಿಯೋ. ಇವೆಲ್ಲ ಅಂದರೆ ಒಂದು 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 ಮನುಷ್ಯರ ಜೊತೆಗಿನ ಒಡನಾಟದ ಸಂಪರ್ಕ, ಅದು ನಮ್ಮನ್ನು ಜೀವನದ ಜೊತೆಗೆ ಬೆಸೀತದೆ. ಅದು ಬಹಳ ಇಂಪಾರ್ಟೆಂಟ್ ಅದು. ಹೀಗಾಗಿ ನನಗೆ ಮತ್ತು ಯಾವುದೇ ಕಾರ್ಯಕ್ರಮ ಆಗಲಿ ಧಾರವಾಡ ಹುಬ್ಬಳ್ಳಿಗಳಲ್ಲಿ ಅಲ್ಲಿ ಯಂಗ್ಸ್ಟರ್ಸು ಬಹಳ ಕಾಣ್ತಾ ಇದ್ರು. ನಾನು ಇದಕ್ಕೆ ಯಾಕೆ ಒತ್ತು ಕೊಟ್ಟು ಈಗ ಹೇಳ್ತಾ ಇದ್ದೇನೆ ಅಂತಂದರೆ, ನಾನು ಇತ್ತೀಚಿನ ವರ್ಷಗಳಲ್ಲಿ ಕಳೆದ ಸುಮಾರು 10-15 ವರ್ಷಗಳಾಗಿರ್ಬೋದು ತುಂಬ ಸಾಹಿತ್ಯಿಕ ಕಾರ್ಯಕ್ರಮಗಳಿಗೆ ಬರ್ತಾ ಇದ್ದೀನಿ ಧಾರವಾಡಕ್ಕೆ. ಮತ್ತೆ ಸಾಹಿತ್ಯ ಸಂಭ್ರಮದ ನೆಪದಲ್ಲಿ ಎಲ್ಲ ಹೌದು, ಸಂಭ್ರಮದಲ್ಲಿ ಇದ್ವು, ತುಂಬ ವಾಲಂಟಿಯರ್ಸ್ ಇದ್ದರು. ಬಟ್ ಸಡನ್ಲಿ ದೇರ್ ಇಸ್ ದ ಆಬ್ಸೆನ್ಸ್ ಆಫ್ ಯೂತ್ ಇನ್ ಲಿಟರರಿ ಆಕ್ಟಿವಿಟೀಸ್. ಅಂದರೆ ಯುವ ಜನತೆ ಸಾಹಿತ್ಯಿಕ ಕಾರ್ಯಕ್ರಮಗಳ ದಿಂದ ಕಡಿಮೆ ಆಗ್ತಾ ಇದೆ. ಅದು ತುಂಬ ಆಶ್ಚರ್ಯ ಅನಿಸ್ತದೆ ನನಗೆ. ಮೊಬೈಲ್ ಅಂತ ಹೇಳೋದು ಹೌದು, ಅಂದರೆ ಅದು ಕರೆಕ್ಟು, ಅದು ಮೊಬೈಲ್ ಹೌದು. ಬಟ್ ಅದು ಯಾಕೆ, ಅದು ಏನು? ಯಾಕಂದರೆ ತುಂಬ ಜನ, ಸುಮಾರು 20-25 ಕವಿಗಳು ಧಾರವಾಡದವರೇ, ಹುಬ್ಬಳ್ಳಿಯವರೇ. ಇದು ಅಂತಲ್ಲ, ಇವನ್ ಸಿರ್ಸಿ, ಸಿದ್ದಾಪುರ, ಎಲ್ಲ ಕಡೆಗೂ ಹಾಗೆ ನನ್ನ ಅಭಿಮಾನಿಗಳೇ ಕವಿಗಳಿರ್ತಾರೆ. ಇಲ್ಲಿಂದ ಬರೆಯುವವರು ಬೆಳಿಗ್ಗೆ ದಿವಸಕ್ಕೊಂದು ಕವಿತೆ ಬರೆಯುವವರು ಕವಿಗಳು ಇರ್ತಾರೆ. ಬೆಳಿಗ್ಗೆ ಒಂದು ಕವಿತೆ ಕಳಿಸ್ತಾರೆ, ರಾತ್ರಿಗೆ ಒಂದು ಕವಿತೆ ಕಳಿಸ್ತಾರೆ. ಅವ್ರಿಗೆ ಹೇಳ್ತೀನಿ, ಇದು ಒಳ್ಳೇದಲ್ಲಪ್ಪ, ಅದು ವಯಸ್ಸಾದ್ಮೇಲೆ ಡಾಕ್ಟ್ರು ದಿವಸಕ್ಕೊಂದು ಟ್ಯಾಬ್ಲೆಟ್ ತೊಗೊಳ್ಳಿ, ರಾತ್ರಿಗೆ ಒಂದು ಟ್ಯಾಬ್ಲೆಟ್ ತೊಗೊಳ್ಳಿ ಅಂತಾರಲ್ಲ, ಆ ಥರ ಅಲ್ಲ ಕವಿತೆ. ಅದಕ್ಕೂ ಒಂದಿಷ್ಟು ಎಲ್ಲ ಬೇಕು. ಹಾಗೆಲ್ಲ ಕಳಿಸ್ಬೇಡಿ, ಅದು ನಿಮ್ಮ ಆರೋಗ್ಯಕ್ಕೂ ಒಳ್ಳೇದಲ್ಲ, ನಮ್ಮ ಆರೋಗ್ಯಕ್ಕೂ ಒಳ್ಳೇದಲ್ಲ ಅಂತೆಲ್ಲ ಹೇಳಿದ್ರು ನಮ್ಗೆ ಕಳಿಸೋದಿಲ್ಲ, ಮತ್ತು ಉಳಿದವ್ರಿಗೆ ಕಳಿಸ್ತಿರ್ತಾರೆ ಅವರು, ಅದು ಬೇರೆ. ಸೊ ಆ ಥರ ಕಳಿಸೋರಿಗೆ ನಾನು ಹೇಳ್ತೇನೆ, ನೋಡಪ್ಪ ನಾನು ಬರ್ತಾ ಇದ್ದೀನಿ ಇಂಥ ಕಾರ್ಯಕ್ರಮಕ್ಕೆ, ಇಡೀ ದಿವಸ ನೀವು ಬನ್ನಿ, ಸಿಗೋಣ, ಚಹಾ ಕುಡಿಯೋಣ, ಹಾಗೆ ಹೀಗೆ ಅಂತ. ಒಬ್ಬರು ಬರೋದಿಲ್ಲ. 25 ಕವಿಗಳಿರ್ತಾರೆ ಒಂದೊಂದು ಊರಲ್ಲಿ. ನೋಟಿಸಿಂಗ್ ಅವರಿಗೆ ಫಿಸಿಕಲ್ ಪ್ರಾಕ್ಸಿಮಿಟಿ ಬೇಡ. ಅದು ಏನದು, ಯಾಕೆ? ಸಿದ್ದಾಪುರದಲ್ಲೂ ಹಾಗೆ ಆಯಿತು, ಮೊನ್ನೆ ಹೊನ್ನಾವರ ಕುಮಟಕ್ಕೆ ಹೋದರೂ ಹಾಗೆ ಆಯಿತು. 1-2-3 ಜನ ಬರ್ತಾರೆ. ಅದು ನನ್ನನ್ನು ಸ್ವಲ್ಪ, ಅಂದರೆ ಮನುಷ್ಯರ ನೇರ ಸಂಪರ್ಕ ಬೇಡವೋ, ಏಕೆ? ಇದು ಆಲ್ಮೋಸ್ಟ್ 10 ವರ್ಷದ ಹಿಂದೆ ಆಗಿ ಶುರುವಾಗಿದೆ ಈ ರೀತಿಯ ಪ್ರಾಬ್ಲಮ್ಮು. ಒಂದ್ಸಲ ನಾನು ಯಾರ್ದೋ ಮದುವೆಗೆ ಹೋಗಿದ್ದೆ ಅಂತ ನನ್ನ ಕಡೆ ಹೇಳಿದ್ದೀನಿ. ನಾನು ಮದುವೆಗೆ ಹೋಗಿದ್ದೆ, ಯಾರ್ದೋ ಮದುವೆ, ಮದುಮಕ್ಕಳು ಬರಲಿಕ್ಕೆ ಟೈಮ್ ಇತ್ತು, ಇನ್ನು ಬಾಕಿ ಇತ್ತು. ಎಲ್ಲ ಕೂತಿದ್ದಾರೆ, ಕೆಲವರು ಬಂದಿದ್ದಾರೆ, ರಿಸೆಪ್ಷನ್ ಥರದ್ದೇನೋ ಇತ್ತಪ್ಪ ಅದು. ಆಗ ಒಂದು 10 ಜನ ಬಂದರು, ಗಂಭೀರವಾಗಿ, ಯಾರು ಮಾತಾಡ್ತಾ ಇಲ್ಲ, ಸೀರಿಯಸ್ ಆಗಿ ಕೂತಿದ್ದಾರೆ. ನಾವು ಸ್ವಲ್ಪ ತಡವಾಗಿ ಹೋದ್ವಿ, ಮದುಮಕ್ಕಳು ಬಂದಿಲ್ಲ, ಸೀರಿಯಸ್ ಆಗಿ ಕೂತಿದ್ದಾರೆ. ಇಷ್ಟು ಸೀರಿಯಸ್ ಆಗಿ ಯಾಕೆ ಕೂತಿದ್ದಾರೆ? ನಾನು ಅಂದ್ಕೊಂಡೆ ಯಾರೋ ಹೋಗಿಬಿಟ್ಟಿರ್ಬೋದು, ಒಂದೊಂದ್ಸಲ ಆಗಿಬಿಡ್ತದಲ್ಲ, ಲಾಸ್ಟ್ ಮೂಮೆಂಟ್ ಏನಾದರೂ ಆಗಿಬಿಟ್ಟಿದ್ದಾರೆ, ಏನು ಮಾಡ್ಬಿಟ್ಟಿಲ್ಲ. ಸೊ ನಾನು ಅಂದೆ, ಏನು ಸೀರಿಯಸ್ ಆಗಿದೆ ಅದೆಲ್ಲ, ಮಾತಾಡ್ತಾ ಇಲ್ಲ ನೀವು ಅಂತ ಹೇಳಿದ್ರು. ನಾವು ಫೇಸ್ಬುಕ್ ಫ್ರೆಂಡ್ಸು ಅಂತ.
ಅವರು ಫೇಸ್ಬುಕ್ ಫ್ರೆಂಡ್ಸು, ಸಿಕ್ಕಿದಾಗ ಏನು ಮಾಡಬೇಕು ಒಳ್ಳೆ ಗೊತ್ತಾಗ್ತಾ ಇದೆ ಅವರಿಗೆ. ಫೇಸ್ಬುಕ್ ಮೇಲೆ ಸ್ಟಾರ್ಟು, ಹಾಯ್ ಲವ್ಲಿ, ಗುಡ್, ಯು ಆರ್ ಲುಕಿಂಗ್ ನೈಸ್, ಗ್ರೇಟ್. ಮನೆಗೆ ಹೋದ್ಮೇಲೆ ಸ್ಟಾರ್ಟು ಡಾನ್ಸ್ ಅವ್ರದ್ದು. ಇಲ್ಲಿ ಸಿಕ್ಕಿದಾಗ ಏನು ಮಾತಾಡಬೇಕು ಅಂತ ಗೊತ್ತಾಗ್ತದೆ. ಇದು ಇವತ್ತಿನ ಶಾಪ, ಇವತ್ತಿನ ನಮ್ಮ ಬದುಕಿನ ಶಾಪ. ಮನುಷ್ಯನ ಒಡನಾಟ ಬೇಡ. ಹೀಗಾದ ಮೇಲೆ ಸಾಹಿತ್ಯ ಮತ್ತು ಕಲೆಯ ಗತಿ ಏನು? ಯಾಕಂದರೆ ಸಾಹಿತ್ಯ ಮತ್ತು ಕಲೆಯ ಜೀವಾಳನೆ ಮನುಷ್ಯನ ಒಡನಾಟ. ಸಾಹಿತ್ಯದ ಜೀವ ಬರೋದೇ ಮನುಷ್ಯನ ಲೋಕದ ಜೊತೆಗಿನ ಸಜೀವ ಒಡನಾಟದಿಂದ, ಮತ್ತೊಬ್ಬನ ನಿಟ್ಟುಸಿರಿನ ಸ್ಪರ್ಶದಿಂದ. ನಿನ್ನ ಬಸ್ಸಿನಲ್ಲೋ, ಟ್ರೈನಿನಲ್ಲೋ ಅಥವಾ ಪ್ಲೇನಿನಲ್ಲೋ ನಿನ್ನ ಎದುರು ಪಕ್ಕದಲ್ಲೋ ಕೂತವನ ಮುಖ ನೋಡಿಯೇ ನಿನಗೆ ಅವನು ನೋವು ಗೊತ್ತಾಗ್ತದೆ. ಎದುರು ಕೂತವಳು ಯಾಕೆ ಅಳ್ತಿದ್ದಾಳೆ ಒಬ್ಬಳೇ ಇವಳು ಏನು ಅವ್ರು ಹೇಳಿದ್ರಲ್ಲ ಇವತ್ತು ವಸ್ತ್ರದವರು ಅಂತ, ಇವಳು ಮನೆ ಬಿಟ್ಟು ಓಡ್ ಬಂದಿದ್ದಾಳೋ, ಇವಳ ಕಥೆ ಏನು, ಯಾಕೆ? ಆ ಒಂದು ಪರಕಾಯ ಸ್ಪರ್ಶ, ಆ ಒಂದು ಪಾಲ್ಪೇಬಲ್ ಸ್ಪಂದನ. ನಾವು ಬರೀ ಸ್ಪಂದನ ಅಂದ್ರೆ ಆಗಲಿಲ್ಲ. ಅದು ಏನು, ಅದು ಯಾವಾಗ ಗೊತ್ತಾಗ್ತದೆ ಅಂದರೆ ಜೀವಲೋಕದ ಜೊತೆಗಿನ ಒಂದು ಸ್ಪರ್ಶ. ಆ ಸ್ಪರ್ಶ, ಅದಕ್ಕಾಗಿಯೇ ಕಾವ್ಯ, ಅದಕ್ಕಾಗಿಯೇ ಕಥೆ. ಆಗಲೇ ಅದು ಗೊತ್ತಾಗೋದು. ಇಲ್ಲಿಂದ ಗೊತ್ತಾಗ್ತದೆ. ಇಲ್ಲಿಂದ ನಮ್ಮಲ್ಲಿ ಏನಾಗಿಟ್ಟಿದೆ ಈಗ ಹೊಸದಾಗಿ ಲೇಟೆಸ್ಟ್ ಪ್ರಾಬ್ಲಮ್ ಅಂದರೆ, ಎಷ್ಟೋ ಜನ ಬರವಣಿಗೆ ಅಂದರೆ, ಕಾವ್ಯ ಅಂದರೆ ಅದು ಡೈರಿ ಅನ್ಕೊಂಡ್ಬಿಟ್ಟಿದ್ದಾರೆ, ದಿನಚರಿ ಅನ್ಕೊಂಡ್ಬಿಟ್ಟಿದ್ದಾರೆ. ದಿನಚರಿಯಾದ್ರೆ ಬರ್ಕೋಪ್ಪ, ಉಳಿದವರಿಗೆ ಆಗ್ಬೇಕು. ಅದು ನಿನ್ನ ದಿನಚರಿ ಆದರೆ ಅದು ತಗೊಂಡು ನನಗೆಂತ ಮಾಡೋದುಂಟು? ನನ್ನ ದಿನಚರಿ ನಾನು ನಿಮ್ಗೆ ಕೊಟ್ಟು ನಿಮ್ಗೆ ಅದು ಇಟ್ಸ್ ಸೋ ಸಿಲ್ಲಿ, ಸೋ ಅನ್ಡಿಗ್ನಿಫೈಡ್. ನಿಮ್ದು ಪ್ರೈವೇಟ್ ಅಪ್ಪ ಅದು. ನನಗೆ ಇವತ್ತು 3 ಸಲ ತೇಗು ಬಂತು ಅಂತ ಹೇಳಿದ್ರೆ ನಿಮಗೆ, ನಾನು 4 ಸಲ ಕೆಮ್ಮಿದೆನು, ನಿಮಗೇನು ಉಪಯೋಗ ಉಂಟು, ನನಗೇನು ಉಪಯೋಗ ಉಂಟು? ಅದ್ರದ್ದು ಇಟ್ಸ್ ಆ್ಯಸ್ ಸಿಲ್ಲಿ ಆಸ್ ದ್ಯಾಟ್. ಅಥವಾ ನನಗೆ ಕೆಲವರು ಸರ್ ನನಗೆ ತುಂಬ ಅಂದರೆ ನಾನು ಒಂಟಿ, ನನಗೆ ನಕ್ಷತ್ರ, ಗಾಳಿ, ಅದು ತಗೊಂಡು ಏನು ಮಾಡೋದುಂಟು? ಅಲ್ಲಪ್ಪ, ಯಾವುದು ಕಾವ್ಯ ಆಗ್ತದೆ ಅಂತಂದರೆ, ನೀವು ಯಾವಾಗ ಅದು ಮೆಟೀರಿಯಲ್ ಆಗ್ತದೆ ಅಂತಂದರೆ, ನೀವು ಆಸ್ಪತ್ರೆಯಲ್ಲಿ ನೀವು ಹೋಗಿದ್ದೀರಿ, ಮತ್ತು ಪಕ್ಕದಲ್ಲಿ ಯಾರೋ ಒಬ್ಬರು ಪೇಷಂಟ್ ಅಡ್ಮಿಟ್ ಆಗಿದ್ದಾನೆ, ಅವನು ನೋಡ್ಕೊಳ್ಳಿಕ್ಕೆ ಯಾರೂ ಇಲ್ಲ. ಸೊ ನೀವು ಅವನಿಗೆ ಹಣ್ಣು ನಿಮಗಾಗಿ ಅವನು ತಂದು ಕೊಟ್ರಿ, ಅಥವಾ ನೀವು ಅಡ್ಮಿಟ್ ಆಗಿದ್ದೀರಿ, ಪಕ್ಕದ ಪೇಷಂಟ್ನವನಿಗಾಗಿ ಬಂದವನು ನಿಮಗಾಗಿ ಕೇಳ್ದ, ಸರ್ ನಿಮ್ಗೆ ಯಾರೂ ಇಲ್ವಲ್ಲ, ನಿಮ್ಗೇನಾದರೂ ಹಣ್ಣು ತಂದು ಕೊಡ್ಲು ಅಂತ ಕೇಳ್ದ. ಅವನು ತಂದು ಕೊಟ್ಟ, ಆಗ ನಿಮಗೆ ಒಂಥರ ಚಲೋ ಅನಿಸ್ತು. ಈ ರೀತಿಯ ಸಣ್ಣ ಸಣ್ಣ ವಿಚಾರಗಳು. ಅಥವಾ ನಿಮಗೆ ಇಂಟರ್ವ್ಯೂಗೆ ಕಾಲ್ ಬಂತು, ನಿಮಗೆ ಹಾಕ್ಲಿಕ್ಕೆ ಬೂಟ್ ಇಲ್ಲ, ಹೊಸ ಶರ್ಟ್ ಇಲ್ಲ, ಪಕ್ಕದ ಮನೆಯವ್ರ ಹತ್ರ ಹೋಗಿ ಹೇಳಿದ್ರಿ, ಪಕ್ಕದ ಮನೆಯವರು ಅವರ ಮಗನ ಬೂಟ್ ಹಾಕ್ಲಿಕ್ಕೆ ಕೊಟ್ಟರು, ಪಕ್ಕದ ಮನೆಯವರು ಅವ್ರ ಮಗನ ಶರ್ಟ್ ಕೊಟ್ಟರು, ಹಾಕ್ಕೊಂಡು ಇಂಟರ್ವ್ಯೂ ಕೊಟ್ಕೊಂಡು ಬಂದ್ರಿ, ನೀವು ಲೈಫ್ ಲಾಂಗ್ ಅದನ್ನು ಮರೆಯೋದು. ದೀಸ್ ಆರ್ ದ ಸ್ಮಾಲ್ ಡೀಟೇಲ್ಸ್, ಹ್ಯೂಮನ್ ಡೀಟೇಲ್ಸು, ಮಾನವೀಯ ಜಗತ್ತಿನ ಒಡನಾಟದ ಸಂಬಂಧಗಳು. ಇವು ಯಾವಾಗ ಆಗ್ತವೆ ಅಂದರೆ, ನೀವು ಪಕ್ಕದ ಜೀವ ಜಗತ್ತಿನ ಜೊತೆಗೆ ನಿಮಗೆ ಸಂಬಂಧ ಇದ್ದಾಗ. ನಿಮಗೆ ಜೀವ ಜಗತ್ತಿನ ಜೊತೆಗೇ ಸಂಬಂಧ ಇಲ್ಲ, ಮತ್ತು ಬೇರೆ ಸಾಹಿತ್ಯವನ್ನು ನೀವು ಓದೋದಿಲ್ಲ, ಇದು ಎರಡೂ ಇಲ್ಲದಿದ್ದರೆ ಸಾಹಿತ್ಯಕ್ಕೆ ಅದು ಸೆಲ್ಫ್ ಇದಲ್ಲ. ಅದೇನಾಗ್ತದೆ, ದಾರ್ಶನಿಕ ಕಲೆಗಳು ಇವೆಲ್ಲ ಪ್ರದರ್ಶನ ಕಲೆಗಳಾಗಿಬಿಡ್ತವೆ. ಫೇಸ್ಬುಕ್ಕಲ್ಲಿ ಹಾಕೋದು, ಇದರಲ್ಲಿ ಹಾಕೋದು, ಅದರಲ್ಲಿ ಹಾಕೋದು. ಜೋಗ ಫಾಲ್ಸಿಗೆ ಹೋಗ್ತೀರಿ, ಫೋಟೋ ಹೊಡಿತೀರಿ, ಜೋಗ ಫಾಲ್ಸೇ ನೋಡೋದಿಲ್ಲ, ಫೋಟೋ ಹೊಡೆಯೋದು. ರೂಮಿಗೆ ಬಂದ್ಕೊಂಡು ಫೋಟೋ ನೋಡ್ತಾ ಕೂತ್ಕೊಳ್ಳು. ಏನ್ರಿ, ಹೌದು, ಬ್ಯೂಟಿಫುಲ್ ಬಾಯ್. ಟೂರ್, ಈಗಂತೂ ಟೂರ್ ಮ್ಯಾನಿಯಾ. ಇಂಡೋನೇಷ್ಯಾ ಅಂತ, ಇಲ್ಲಂತೆ, ಎಲ್ಲಂತೆ ಫೋಟೋ ಹೊಡೆಯೋದು 1000 ಗಟ್ಟಲೆ ಫೋಟೋ. ರೂಮಿಗೆ ಬರೋದು, ಫೋಟೋ ನೋಡೋದು, ಮತ್ತು ಮನೆ ಯಾರ್ಯಾರು ಕಳಿಸೋದು. ಯಾಕೆ ಕಳಿಸೋದು? ಅವ್ರು ಕಳಿಸಿದ್ರಲ್ಲ, ಕಳಿಸ್ತೀವಿ. ಅವರೆಲ್ಲ ಹೋದಾಗ ಕಳಿಸಿದ್ರಂತೆ, ನಾವಿಲ್ಲಿ ಹೋದಾಗ ಕಳಿಸುವ ಅಂದರೆ, ಏನಾಗಿದೆ ನಮಗೆ, ಏನಾಗಿದೆ ಸ್ವಲ್ಪ ನಿಂತು ನೋಡಬೇಕು ನಾವು. ಅಂದರೆ ಕೊನೆಗೂ ನಾವು ಎಲ್ಲ ಒಟ್ಟಿಗೆ ಕಲೆಕ್ಟಿವ್ಲಿ ಬೆಳೆಯೋದು, ಬೇರೆಯವ್ರ ಬಗೆಗೇನೆ ಒಂದು ಆ್ಯಂಪತಿ, ಸಿಂಪತಿ ಒಂದು ಅದು ಇಲ್ಲದಿದ್ದರೆ ಇದು ಯಾವುದಕ್ಕೂ. ಪಾಪ ಕರ್ಕಿಯವರು, ಗಿರ್ಕಿಯವರು, ಇವರೆಲ್ಲ ನನ್ನ ತಂದೆಯವರು, ಅವರೆಲ್ಲ
ಮಾಸ್ಟರ್ ಅವರು ಆಗಿದ್ದವರು ಅವರೆಲ್ಲ. ಗಂಗಪ್ಪ ವಾಲಿಯವ್ರ ಬಗ್ಗೆ ಹೇಳಿದ್ನಲ್ಲ, ಪರಪರೆ ಮಾರೋದು, ಆಕಾಶ ಗೂಡಿನ ಒಂದು ಏನು ಕಾಗದ ಮಾಡೋದು ಅವರು ಇವನೇ ತೋರಿಸಿದ್ದಾನೆ, ನೋಡು ಯಾರು ನೋಡು ಅಂತ. ಅವ್ರು ಟೊಪ್ಪಿಗೆ ಹಾಕ್ಕೊಂಡು ಅಲ್ಲಿ ಕೂತಿದ್ರು, ಲೆಕ್ಕ ಬರಿತಿರ್ತಿದ್ರು ಅವರು, ಸಣ್ಣದು ಒಂದು ಕೀರ್ತಿ ಇಟ್ಕೊಂಡು ಅಂಗಡಿಯಲ್ಲಿ, ಆ ಮರಾಠಗಲ್ಲಿ ಕ್ರಾಸ್, ಕೊಪ್ಪಿಕರ್ ರೋಡ್ ಕ್ರಾಸ್. ಆಗ ನಾವು ಈಗ ಎಲ್ಲ ಈಗ ಟೆಂಪೋ ಟ್ರಾವೆಲರ್ ಮಾಡಿಕೊಂಡು ದೇವಸ್ಥಾನ ನೋಡ್ಲಿಕ್ಕೆ ಹೋಗ್ತಾರಲ್ಲ ಮಂದಿ, ಹಾಗೆ ನಾವು 4 ಜನ, ನಾನು, ಇವನು, ಸರ್ಜು ಕಟ್ಕರೆಲ್ಲ ಹೀಗೆ ನಮ್ಮದು ದೇವಸ್ಥಾನ ನೋಡೋದು. ಹಾಗೆ ರೈಟರ್ಸನ್ನು ನೋಡೋದು ಇಲ್ಲಿ. ಮೊದಲು ಗಂಗಪ್ಪ ವಾಲಿಯವ್ರನ್ನ ನೋಡೋದು, ಕಸ್ತೂರಿ ಆಫೀಸಿಗೆ ಹೋಗಿ ಹೊರಗಡೆ ನೋಡೋದು ಪಾವೇಮಾಚಾರ್ಯರು ಕಾಣ್ತಾರೋ ಅಂತ. ಆಮೇಲೆ ಟ್ರಾಫಿಕ್ ಐಲ್ಯಾಂಡಿಗೆ ಹೋಗೋದು, ಅಲ್ಲಿ ಹೊರಗಡೆ ನೋಡೋದು ಪಾಟೀಲ್ ಪುಟ್ಟಪ್ಪನವ್ರು ಕಾಣ್ತಾರೋ ಅಂತ. ಒಳಗಡೆ ಹೋಗಿದ್ದ ಧೈರ್ಯ ಇಲ್ಲ, ಹೊರಗಡೆ ನೋಡೋದು ಇದ್ದಾರೆ ಅವ್ರು. ಇಲ್ಲಿದ್ರೆ ಕುರ್ಚಿ ನೋಡೋದು, ಕುರ್ಚಿನೂ ಅವ್ರ ಹಂಗೆ ಕಾಣ್ತಿತ್ತು. ಒಂದು ರಿವಾಲ್ವಿಂಗ್ ಚೇರ್ ಇತ್ತು, ಅದು ಅವ್ರ ಹಂಗೆ ಕಾಣ್ತಿತ್ತು, ಅದು ನೋಡೋದು. ಆಮೇಲೆ ಇವ್ರು ಒಂದ್ಸಲ ಹೇಳಿದ್ರು, ಅವ್ರು ಮಜಾ ವ್ಯಕ್ತಿನ ಕಾಣಿಸ್ತೆ ಬಾ ಅಂತ ಒಳಗೆ ಕರ್ಕೊಂಡು ಹೋದ್ರು. ಅಲ್ಲೊಬ್ರು ಇದ್ರು, ಅಲ್ಲೊಬ್ರು ಪಾಪ ಗಡ್ಡ ಬಿಟ್ಕೊಂಡು ಒಬ್ಬರಿದ್ರು. ಅವರೆಲ್ಲ ಪ್ರೂಫ್ ನೋಡ್ತಾ ಇದ್ರು. ಅವ್ರು ಎಂ ಜೀವನ್ ಅಂತ. ಅವರು ಇಡೀ ಪ್ರಪಂಚದ್ದು ಪ್ರೂಫ್ ನೋಡೋದು, ಆರ್ಟಿಕಲ್ ಬರೆಯೋದು, ಅದು ಅವರು ಎಂ ಜೀವನ್ ಅನ್ನೋ ಹೆಸರಲ್ಲಿ ತುಂಬ ಕಾದಂಬರಿಗಳನ್ನು ಬರೀತಿದ್ರು. ಆ ಕಾದಂಬರಿಗಳನ್ನೆಲ್ಲ ಓದ್ತಿದ್ವಿ. ಪಾಪ ಅವರಿಗೆ ಅಷ್ಟು ಸ್ಯಾಲ್ರಿ ಇರಲಿಲ್ಲ ಆ ಕಾಲಕ್ಕೆ, ಅವರು ಈ ಥರ ಅಲ್ಲಿದ್ದರು, ಕೆಲಸ ಮಾಡ್ತಿದ್ರು ಅಂತ. ಸೊ ಈ ರೀತಿಯ ಒಂದು ಕನೆಕ್ಷನ್ ವಿತ್ ದ ವರ್ಲ್ಡ್ ಅದು ಯಾವಾಗ ಆಗ್ತದೆ? ಪ್ರಪಂಚದ ಜೊತೆಗೆ ನಮಗೆ ಸಂಬಂಧ ಇದ್ದಾಗ. ನಾನು ಹೇಳ್ತೀನಿ, ಹೊಸಬ್ರು ಕೆಲವರು ಕವಿಗಳು ಬಂದು ಕೇಳ್ತಾರೆ, ಸರ್ ನೀವು ಕವಿತೆ ಎಲ್ಲಿ ಸಿಗ್ತದೆ, ಕವಿತೆ ಎಲ್ಲಿ ಸಿಗ್ತದೆ? ನಾನು ಹೇಳೋದು, ಯು ಗೆಟ್ ಲಾಸ್ಟ್ ಇನ್ ದ ವರ್ಲ್ಡ್, ದೆನ್ ಪೋಯಮ್ಸ್ ವಿಲ್ ಕಮ್ ಇನ್ ಸರ್ಚ್ ಆಫ್ ಯು ಅಂತ. ಪೋಯಮ್ಸ್ ವಿಲ್ ಫೈಂಡ್ ಯು. ನೀವು ಕವಿತೆ ಹುಡುಕಬೇಕಾಗಿಲ್ಲ, ನೀವು ಜಗತ್ತಲ್ಲಿ ಕಳೆದು ಹೋಗಿದರೆ ಕವಿತೆಗಳು ನಿಮ್ಮನ್ನು ಹುಡುಕಿ ತೆಗಿತವೆ, ಕಥೆಗಳು ನಿಮ್ಮನ್ನು ಹುಡುಕಿ ತೆಗಿತವೆ, ಪಾತ್ರಗಳು ನಿಮ್ಮನ್ನು ಹುಡುಕಿ ತೆಗಿತವೆ. ಇಲ್ಲಿದ್ರೆ ನಮ್ಗೆ ಗೊತ್ತಿಲ್ಲ, ನಾವು ಕವಿತೆಗಳನ್ನ ಹುಡುಕ್ಬೇಕು. ನೀವು ಕನಸುಗಳಲ್ಲಿ ನಿಮ್ಮ ಕನಸುಗಳು ಬೀಳ್ತಾವಲ್ಲ. ಇಲ್ಲಿರುವ ಕೆಲವೇ ಹಿರಿಯರಿಗೆ ನಾನೇನು ಹೇಳ್ತಾ ಇಲ್ಲ, ನೀವೆಲ್ಲ ಮಾಗಿದ ಮನಸ್ಸಿನವರು. ಯಂಗ್ಸ್ಟರ್ಸ್ ಯಾರು ಕೆಲವರು ಇಲ್ಲಿದ್ದಾರಲ್ಲ ಅವ್ರಿಗೆ ಹೇಳ್ತಿದ್ದೀನಿ, ನಿಮಗೆ ಕನಸು ಬೀಳ್ತಾವಲ್ಲ, ಹಾಗೇನೆ ಕವಿಗಳಿಗೆ ಪ್ರತಿಮೆಗಳು ಆ ಕನಸು ಎಲ್ಲಿಂದ ಬರ್ತಾವೋ ಅಲ್ಲಿಂದಲೇ ಬರ್ತಾವೆ. ಈಗ ನನಗೊಂದು ಅನಾರ್ಕಲಿಯ ಸೇಫ್ಟಿ ಪಿನ್ ಅಂತ ಕಥೆ ಇದೆ, ನಂದು ಹೋದ ವರ್ಷ ಬರೆದಿತ್ತು. ನನಗೆ ಆ ಸೇಫ್ಟಿ ಪಿನ್ ಯಾವಾಗಲೂ ಕಾಡ್ತದೆ, ಅದ್ರ ಬಗ್ಗೆ ಹೇಳ್ತೀನಿ. ಆ ಸೇಫ್ಟಿ ಪಿನ್ ನೋಡಿ, ಒಂದು ಸೇಫ್ಟಿ ಪಿನ್ ಅದು ಯಾಕೆ ಬಂತು ನನಗೆ ಅಂದರೆ, ನನ್ನೊಬ್ಬಳು ಅಭಿಮಾನಿನಿ ಇದ್ದಾಳೆ, ಸಣ್ಣ ಹುಡುಗಿ. ಅವಳಿಗೆ ನನ್ನ ಹಾಡಿನ ಭಾಳ ಪ್ರೀತಿ, ಸಣ್ಣ ಹುಡುಗಿ. ಅದೆಂಥ ನನ್ನ ಅಭಿಮಾನಿ ಅಂದರೆ ಅವಳು ತೀರ್ಥಹಳ್ಳಿ ಅವಳು. ಅದು ಮುಂಗಾರು ಮಳೆಯ ಮಿಲನ ಬಂದು ಹೋಗ್ತದ್ದು 15-20 ವರ್ಷದಿಂದ. ಅವಳು ಎಷ್ಟು ಸಿಟ್ಟು ಅಂದರೆ, ಅವಳು ಸ್ಕೂಲ್ ಬಸ್ಸಲ್ಲಿ ಮುಂಗಾರು ಮಳೆ ಹಾಡು ಹಾಕ್ತಿದ್ರಂತೆ. ಅವಳಿಗೆ ಭಾಳ ಖುಷಿ. ಒಂದು ದಿವಸ ಮುಂಗಾರು ಮಳೆ ಹಾಡು ಅವನು ಹಾಕಲಿಲ್ಲ, ಅದೇನೋ ಪ್ರಾಬ್ಲಮ್ ಆಯಿತು ಕ್ಯಾಸೆಟ್ಟು. ಅವಳು ಸ್ಕೂಲಿಗೆ ಹೋಗಲಿಲ್ಲ ಆ ದಿವಸ. ನೀವು ಜಯಂತ್ ಅಂಕಲ್ದು ಹಾಡು ಹಾಕುವುದಿಲ್ಲ, ನಾನು ಬರುವುದಿಲ್ಲ ಅಂತ ಹೇಳಿ ದೊಡ್ಡ ರಂಪ ಅವಳು. ಅಷ್ಟು ಅವಳು ಸ್ವಲ್ಪ ಒಂಥರ ಮಜಾ. ಒಂದು ದಿವಸ ಮನೆಗೆ ಬಂದು ಅವಳು ಟೀಚರ್ ವಿರುದ್ಧ ಅಲ್ಲ, ಅವಳದು ಒಂದು ಕಂಪ್ಲೇಂಟ್, ಅಮ್ಮ ಆ ದ್ರೌಪದಿಗೆ ಕಾಮನ್ ಸೆನ್ಸೇ ಇಲ್ಲ. ಇದನ್ನು ಭೈರಪ್ಪನವ್ರಿಗೆ ಹೇಳಬೇಕಿತ್ತು, ನಾನು ಮಡಕ್ಬಿಟ್ಟಿದ್ದಾನೆ. ಏನಪ್ಪ ಅಲ್ಲ, ಅದು ದ್ರೌಪದಿ ವಸ್ತ್ರಾಪಹರಣದ್ದೇನೋ ಪೀರಿಯಡ್ ಆಗಿದೆ ಅದು ಕ್ಲಾಸಲ್ಲಿ. ಯಾಕೆ ಏನಾಯಿತು? ಅಲ್ಲ, ಅವಳು ವಸ್ತ್ರಾಪಹರಣದ್ದು ಹೇಳ್ತಿದ್ರು ಮೇಷ್ಟ್ರು ಹೇಳ್ತಿದ್ರು, ಅವಳು ಸೇಫ್ಟಿ ಪಿನ್ ಯಾಕೆ ಹಾಕ್ಕೊಳ್ಳಿಲ್ಲ? ಅಂದರೆ ಥಿಂಕಿಂಗ್ ನೋಡಿ ಆ ಮಕ್ಕಳದ್ದು. ನನಗೆ ನೆನಪಾಯ್ತದು ಅಂದರೆ, ಅವಳು ಸೇಫ್ಟಿ ಪಿನ್ ಹೇಳಿದ ಕೂಡಲೇ ನನಗೆ ಇಟ್ ಕನೆಕ್ಟ್ಸ್ ಮೀ ಟು ಒಂದು ಇಂಟರ್ವ್ಯೂ ಆಫ್ ಮಧುಬಾಲ. ಮುಘಲೇ ಆಜಮ್ನಲ್ಲಿ ಮಧುಬಾಲ ಇದ್ಲಲ್ಲ, ಆವಾಗ ಅವಳೊಂದು ಇಂಟರ್ವ್ಯೂ ಫಿಲ್ಮ್ ಫೇರಲ್ಲಿ ಬಂದಿತ್ತು. ಹಳೆ ಫಿಲ್ಮ್ ಫೇರ್ ಇಶ್ಯೂ ನಮ್ಮ ಸೋದರ ಮಾವ ಹಳೆ ಫಿಲ್ಮ್ ಫೇರ್ ಎಲ್ಲ ಇಟ್ಟಿರ್ತಿದ್ರು. ಅದರಲ್ಲಿ ಅವಳು ಮಧುಬಾಲದಲ್ಲಿ ಅವಳದು ಫೇಮಸ್ ಹಾಡಿದೆಯಲ್ಲ, ಅದು ಪ್ಯಾರ್ ಕಿಯಾ ತೋ ಡರ್ನಾ ಕಿಯಾ, ಯಾವುದು ಬೇರೆ ಇರಬೇಕು, ಅದೇ ಇರಬೇಕು. ಅದರಲ್ಲಿ ತುಂಬ ನಿರಿಗೆಯ ಒಂದು ಫ್ರಾಕ್ಗಿಂದು ಡಾನ್ಸ್ ಇತ್ತು. ಅದ್ರದ್ದು ಬಗ್ಗೆ ಆವಾಗ ತುಂಬ ಜನ ಹುಚ್ಚಾಗಿ ಎಲ್ಲ ಅದ್ರ ಬಗ್ಗೆ ಹೇಳಿದ್ಲು, ನಿಮಗೆಲ್ಲ ನೋಡ್ಲಿಕ್ಕೆ ಚಂದ ಅದು, ಬಟ್ ನನಗೆ ಆ ಹಾಡಿನ ಶೂಟಿಂಗಲ್ಲಿ ಆಲ್ಮೋಸ್ಟ್ ಆ ಫ್ರಾಕ್ ಸೆಟ್ ಮಾಡಲಿಕ್ಕೆ 300 ಸೇಫ್ಟಿ ಪಿನ್ ಇತ್ತು ಅದರಲ್ಲಿ ಅಂತ ಹೇಳಿದ್ರು.
ಸೊ ನನಗೆ ಅದು ಯಾವಾಗಲೂ ತಲೆಯಲ್ಲಿ ಕೂತಿದೆ, ಸೇಫ್ಟಿ ಪಿನ್. ಆಮೇಲೆ ಆ ಸೇಫ್ಟಿ ಪಿನ್ ನೋಡಿ, ಇಡೀ ಒಂದು ಹೆಣ್ಣಿನ ಒಂದು ಒಂದು ವ್ಯಕ್ತಿತ್ವದ ಭಾರತೀಯ ಸಂದರ್ಭದಲ್ಲಿ ಒಂದು ಹೆಣ್ಣಿನ ವ್ಯಕ್ತಿತ್ವದ ಒಂದು ಮೆಟಫರ್ ಅದು. ಆ ಪಿನ್ನು ಅದನ್ನು ಹಂಗಿರಬೇಕಾದ್ದು ಅಂದರೆ ಅದು ಹೆಣ್ಣಿನ ಒಂದು ವ್ಯಕ್ತಿತ್ವ ಇದೆ ಪಾಪ. ಆ ಸೇಫ್ಟಿ ಪಿನ್ ಅನ್ನೋದರಲ್ಲಿ ಎಲ್ಲದೂ ಇದೆ. ಅವಳ ಒಂದು ಅಸಹಾಯಕತೆ, ಅಲಂಕಾರ. ಈಗಲೂ ಕೂಡ ನಮ್ಮ ಬಂಡಾಯಗಾರ ಗೆಳೆಯ ಆ ನೀರು ನಲ್ಲಿ ಅನ್ಕೂಡ ಹೆಣ್ಮಕ್ಳಿಗೆ ಮಾತ್ರ ಅಂದ್ಬಿಟ್ಟವ, ಗಂಡಸರ ಕೆಲಸ ಅಲ್ಲ ಅದು, ಅಕ್ಕಂದರಿಗೆ ಮಾತ್ರ ಅಂದ್ಬಿಟ್ಟ. ನಾವು ಮುಂಬೈಲಿ ಹಂಗಿಲ್ಲಪ್ಪ, ನಾವು ಬೆಳಿಗ್ಗೆ ನಾವೇ ಹಿಡಿತಿದ್ವಿ. ಸೊ ಆ ಥರ ಅದು ಅಂದರೆ ಸೇಫ್ಟಿ ಪಿನ್ ಅನ್ಕೊಳ್ಳೆ ಹೆಣ್ಣು ಅಂದರೆ ಆ ಹೆಣ್ಣಿನ ಒಂದು ಸೇಫ್ಟಿ ಎಷ್ಟೋ ಜನ ಹೆಣ್ಮಕ್ಳು ಅದನ್ನು ದೇ ಯೂಸ್ ಇಟ್ ಆಸ್ ಎ ವೆಪನ್. ಈವನ್ ಇನ್ ಬಾಂಬೆ ಲೋಕಲ್ ಟ್ರೈನ್ಸ್ ಇಟ್ಸ್ ಎ ವೆಪನ್ ಅಗೇನ್ಸ್ಟ್ ಮೆನ್. ಸೊ ಅಂದರೆ ಅದು ಸೇಫ್ಟಿ ಪಿನ್ ಇನ್ ವೆರಿ ವೈಡರ್ ಒಂದು ಮೆಟಫರಿಕ್ ವರ್ಡ್ ಇದೆ ಅದಕ್ಕೆ. ಈ ಥರ ನಾನು ಹೇಳೋದು, ಆ ರೀತಿ ಒಂದು ರೂಪಕಗಳು ನಿಜ ಜೀವನದಿಂದ ಬಂದು ನಮ್ಮ ಕವಿತೆಯನ್ನು ಹಸನು ಮಾಡ್ತವೆ, ಕವಿತೆಯನ್ನು ಸಂಪನ್ನಗೊಳಿಸ್ತವೆ. ಇಲ್ಲಿದ್ರೆ ಬರೀ ರಮ್ಯತೆ. ಎಷ್ಟೋ ಜನ ನನಗೆ, ನಾನು ಕವಿ ಅಂತ ಮಾತಾಡೋದು ನೋಡಿದ್ದೀನಿ ನಾನು. ಅಲ್ಲ, ನಾನು ನನ್ನ ಉದಾಹರಣೆ ಸುಮ್ಮನೆ ಕೊಡ್ತಿದ್ದೀನಿ, ಯಾಕಂದರೆ ನನಗೆ ಅದು ನಾನು ಇತ್ತೀಚೆಗೆ ಮೊನ್ನೆ SSLCಯಲ್ಲಿ ಕಾಲೇಜಲ್ಲಿ ಹೋಗಿ ವಿದ್ಯಾರ್ಥಿಗಳ ಜೊತೆಗೆ ಸಮಾಧಾನ ಮಾಡ್ತಿದ್ದೀನಿ ಈಗ ನಾನು. ಯಾಕಂದರೆ ನನ್ನ ಸಿನಿಮಾ ಹಾಡುಗಳನ್ನೇ ಕಾವ್ಯ ಕವಿತೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದು ಅಲ್ಲಪ್ಪ, ಅದು ಸಿನಿಮಾ ಹಾಡು, ಅದು ಕಾವ್ಯಮಯ ಸಾಲುಗಳು ಹೌದು, ಆದರೂ ಅದು ಸಿನಿಮಾ ಹಾಡೋದು. ನನ್ನ ಕಾವ್ಯ ಓದಬೇಕು ಅಂದರೆ ನನ್ನ ಕವನ ಸಂಕಲನಗಳನ್ನು ಓದಿ ಅಂತ ಬಾಯ್ಬಿಟ್ಟು ಹೇಳ್ತೀನಿ ನಾನು. ಅದು ಸಿನಿಮಾ ಹಾಡುಗಳು, ಯಾವುದೋ ಹೀರೋಗೆ ಹೀರೋಯಿನ್ ಮೇಲೆ ಪ್ರೀತಿಯಾಗಿದ್ದಕ್ಕೆ ನಾನು ಬರಕೊಟ್ಟ ಸಾಲುಗಳು. ಅದು ನನ್ನ ಕಾವ್ಯ ಅಲ್ಲ. ಅದು ಅವನ ಭಾವನೆಗೆ ನಾನು ಫರಾಕ್ ಹೊಲ್ಕೊಟ್ಟ ಹಾಗೆ, ಶರ್ಟ್ ಹೊಲ್ಕೊಟ್ಟ ಹಾಗೆ ನನ್ನ ಕಾವ್ಯ ಬರ್ಕೊಟ್ಟಿತ್ತು. ಅದು ಯಾರೋ ಮೊದಲೇ ಮಾಡಿದ ಟ್ಯೂನಿಂಗ್ ಬರಿತೀವಿ ನಾವು ಸಿನಿಮಾದಲ್ಲಿ. ಆ ಥರ ಕಾವ್ಯ ಓದಬೇಕು ಅಂದರೆ ಕವನ ಸಂಕಲನ. ಈಗ ಹೇಗೆ ಸಂತೋಷ್ ಅಂಗಡಿಯ ಕವನ ಸಂಕಲನ ಬಂತು, ರಾಮಚಂದ್ರ ಕುಲಕರ್ಣಿ